ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ವಿಡಿಯೋ. ಯಾಕಂತ ಹೇಳಿದರೆ ಇವತ್ತಿನ ದಿನ ನಾವು ಹೊಯ್ಗೆಯನ್ನು ಸಾರುವಂತಹ ಒಂದು ಛಲವನ್ನು ಹೊತ್ಕೊಂಡಿದ್ದೀವಿ. ಈಗೋ ಹರ್ಟ್ ಮಾಡಿದ್ದಾರೆ. ನಾನು ಇವತ್ತು ರಾತ್ರಿ 1 ಗಂಟೆ ತನಕ ನಾನು ಹೊಯ್ಗೆಯನ್ನು ಸಾರುವಂತಹ ಒಂದು ಹೊಯ್ಗೆಯನ್ನು ಸಾರುವಂತಹ ಒಂದು ಛಲವನ್ನು ಹೊಂದಿದ್ದೀನಿ. ನಮ್ಮ ಜೊತೆ ನಮ್ಮ ಪ್ರೀತಿಯ ಮದುಮಗ ಜಿತೇಶ್ ಗಾಣಿಕ ಅವರು ಕೂಡ ರೆಡಿಯಾಗಿದ್ದಾರೆ. ಸೊ ನೋಡುವ ಎಷ್ಟು ಹೊತ್ತು ತನಕ ನಾವು ಹೊಯ್ಗೆಯನ್ನು ಹುಸ್ 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 ಅಂತ ನಾವು ಸಾರ್ತೀವಿ ಅಂತ. ಸೊ ಸಮಯ ಎನರ್ಜಿ ಡ್ರಿಂಕ್ ಅಂತ ಅವರು ಮರಕಿರಿಂಗಿನ ಚಿಪ್ಸ್ ಅನ್ನು ತಿಂತಿದ್ದಾರೆ. ಸಮಯ 9 ಗಂಟೆ. ಎಷ್ಟು ಗಂಟೆ ತನಕ ನಾವು ಮಾಡ್ತೀವಿ ಅಂತ ನೋಡುವ. ಸ್ಟೇ ಟ್ಯೂನ್. ನಮ್ಮ ಅಭಿಮಾನಿಗಳು ಹಾಗೂ ಆಡಿಯನ್ಸ್ ರೆಡಿಯಾಗಿದ್ದಾರೆ. ರೆಡಿ. ಹಾಯ್ ಹಾಯ್ ಹೇಳಿ. ಹಾಯ್ 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 ಸಾರಿ ಹಾಯ್ 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 ಹಾಯ್. ಸೊ ನೋಡುವ ಎಷ್ಟೊತ್ತು ನಾವು ಹೊಯ್ಗೆಯನ್ನು ಸಾರ್ತೀವಿ ಅಂತ ನೋಡುವ. ಛಲವೇ ಒಂದು ರಣರಂಗ. ಸೊ ನಾವು ಹೊಯ್ಗೆಯನ್ನು ಸಾರೋದಕ್ಕೆ ಲೈಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಇದೆ ಹೊಯ್ಗೆ, ನಾವು ಇಲ್ಲಿ ಇದ್ದೀವಿ. ಸೊ ರೆಡಿ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂತ ನೋಡುವ. ನಾವು 1 ಗಂಟೆ ತನಕ ಪಕ್ಕ ಮಾಡ್ತೀವಿ. ಯಾವುದೇ ನೀರು ಬ್ರೇಕ್ ಆಗಿರ್ಬೋದು, ಊಟದ ಬ್ರೇಕ್ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಕೊಡುವಂತಿಲ್ಲ. ಈಗೋ ನನಗೆ ತುಂಬ ಈಗೋ ಹರ್ಟ್ ಆಗಿದೆ. ನಾನೊಬ್ಬ ಕೆಲಸ ಮಾಡದವ ಕೆಲಸ ಕಳ್ಳ ಅಂತ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಬಿಟ್ಟು ಇವತ್ತಿನ ದಿನ 1 ಗಂಟೆ ತನಕ ನಾನು ಛಲವೇ ಒಂದು ರಣರಂಗ ಅಂತ ಒಂದು ಮನಸ್ಸಲ್ಲಿ ಸಾಂಗನ್ನು ಹಾಡ್ತಾ ಮೊಬೈಲಲ್ಲಿ ಕೂಡ ಹಾಡಬಹುದು. ಹಾಡ್ತಾ ನಾನು ಇವತ್ತು ಕೆಲಸವನ್ನು ಮಾಡುವಂತಹ ಛಲವನ್ನು ಹೊತ್ತಿದ್ದೇನೆ. ನಮ್ಮ ಜೊತೆ ನಮ್ಮ ಪ್ರೀತಿಯ ಬ್ರದರ್ಸ್ ಕೂಡ ಇದ್ದಾರೆ. ನೋಡುವ. ಬೋತ್ ಬ್ರದರ್ಸ್ 2 ಬ್ರದರ್ಸ್ ಇದ್ದಾರೆ. ಬ್ರದರ್ ಎಂತ ಕೊಡಿ ಅದೆಲ್ಲ ಸಾಂಗ್ ಹಾಡಲಿಕ್ಕಿಲ್ಲ ಇವತ್ತು. ನನಗೆ ಬ್ರದರ್ ಮೇಲೆ ತುಂಬ ಈಗೋ ಹರ್ಟ್ ಆಗಿದೆ. ಜಗವೇ ಒಂದು ರಣರಂಗ. ಲೈಟ್ ಹಾಕ್ತಾ ಇದ್ದೀವಿ. 1 ನಿಮಿಷ. ಉಂಟು ಅನ್ನುವಂತಹ ತೋಜಿ ಅನ್ನುವಂತಹ ಘೋಷಣೆಯೊಂದಿಗೆ ಭಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂದೆಂಚೆ ನೆಲಟು ಮಾತುಂಡು. ನೆಲದಲ್ಲಿ ಲೈಟು, ಗಾಡಿಯ ಮೇಲೆ ಲೈಟು, ಎಲ್ಲ ಕಡೆ ಲೈಟು. ಸೊ ಖಂಡಿತವಾಗಿಯೂ ಈ ಹೊಯ್ಗೆಯನ್ನು ಸಾರಿ ಇವತ್ತಿನ ಎಲ್ಲ ಹೊಯ್ಗೆಯ ಇದನ್ನು ಮುಗಿಸುವಂತಹ ಸ್ವಯ ಪ್ರಯತ್ನ ನಮ್ಮ ಜೊತೆ ಒಟ್ಟಾಗ್ತಾ ಇದ್ದಾರೆ. ಸೈದರನ್ನು ತಂದು ಒಟ್ಟಾಗ್ತಾ ಇದ್ದಾರೆ ನಮ್ಮ ಪ್ರೀತಿಯ ಬಂಧುಗಳೇ. ಇವತ್ತಿನ ದಿನ ನಾವು ಏನು ಮಾತಾಡ್ತಿದ್ದೀವಿ ಅನ್ನೋದು ನಮಗೆ ಕಾನ್ಸಂಟ್ರೇಟ್ ಇಲ್ಲ ಥರ ನಾನು ಮಾತಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾವು ಸಾರಿ ಹೇಳಬೇಕು ಅಂತ ನೀವು. ಸೊ ನೋಡುವ ಎಷ್ಟೊತ್ತು ತನಕ ನಾವು ಮಾಡ್ತೀವಿ ಅಂತ. ಛಲವೇ ಒಂದು ರಣರಂಗ ಅಂತ. ಸೊ ಫ್ರೆಂಡ್ಸ್, ಇವತ್ತು ನಾವು ಹೊಯ್ಗೆಯನ್ನು ಸಾರ್ತಾ ಇದ್ದೀವಿ. ಸೊ ಸಾರಿ ಇಷ್ಟ ಆಯಿತು. ಕೆಳಗಿದ್ದು ವಿಡಿಯೋ ಮಾಡಿ ಇಷ್ಟ ಆಯಿತು. ನಾನು ಅವಾಗಿಂದ ಮಾಡ್ತಾನೇ ಇದ್ದೀವಿ. ಕೈ ಸ್ವಲ್ಪ ನೋವಾಗ್ತಿದೆ. ಈಗೋ ಹರ್ಟ್ ಆಗಿಲ್ಲ. ಇವಾಗ ಈಗೋ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಮ್ಮ ಜೊತೆ ಜಿತೇಶ್ ಅವರು ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಜಿತೇಶ್ ಅವರ? ನಮಗೆ ಇದೆಲ್ಲ ಮಾಡಿ ತುಂಬಾ ಅಭ್ಯಾಸ ಇದೆ. ಹಾಗಾಗಿ ನಮಗೆ ಏನು ಫಸ್ಟ್ ವಿಚಾರ ಅಲ್ಲ, ತುಂಬಾ ಖುಷಿ ಅನಿಸ್ತಿದೆ. ನಾವು ಕೂಡ ಗೌತಮವನ್ನ ಇದಕ್ಕಿಂತ ಮುಂಚೆ ತುಂಬಾ ಫೋರ್ಸ್ ಮಾಡ್ತಾ ಇದ್ವಿ. ಇಲ್ಲ, ನನಗೆ ಆಗಲ್ಲ, ನನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳ್ತಾನೆ ಇದ್ರು. ಅವರು ಕಡೆಗೂ ಈ ದಿನ ಅವರು ಬಂದ್ಬಿಟ್ಟು ಇಲ್ಲಿ ಕೈದಾರನ್ನು ಸಾರ್ತಾ ಇದ್ದಾರೆ. ಸರ್ ಏನು ಗೊತ್ತಾ ಸರ್, ಇಲ್ಲಿ ಸರ್ ಏನು ಗೊತ್ತಾ, ಅವರು ಆ್ಯಕ್ಚುಲಿ ಅವರು ಸಿವಿಲ್ ಇಂಜಿನಿಯರ್ಸ್ ಅಂದರೆ ಏನು, ಮೇಸ್ತ್ರಿ ಇವರು ಸಾರುವಂಥದ್ದು. ಸೊ ಅವ್ರಿಗೆ ಅಭ್ಯಾಸ ಆಗಿದೆ ಇದೆಲ್ಲ. ಸೊ ನಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ಸೊ ಸಿವಿಲ್ ಇಂಜಿನಿಯರ್ಸ್ ಅಂದರೆ ಡೆಫಿನೆಟ್ಲಿ ಮೇಸ್ತ್ರಿ ಇವರು ಇಲ್ಲ, ಅದೆಲ್ಲ ಅಭ್ಯಾಸ ಆಗಿರೋ. ಹಾಗಾಗಿ ನನ್ನ ಒಂದೇ ಒಂದು ಮಾತು ಅವ್ರ ಕಡೆ ತೋರಿಸಿದ್ರೆ ನಾನು ಹೇಳ್ತೇನೆ. ಕೈತಲು ಒಂದೇ ಒಂದು ಮಾತು, ನೋ ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಜೊತೆ ಅವರು ಕೂಡ ಇದ್ದಾರೆ. ಅವರು ಹೊಯ್ಗೆಯನ್ನು ಹಾಕ್ತಾ ಇದ್ದಾರೆ, ನಾವು ಹೊಯ್ಗೆಯನ್ನು ಸಾರ್ತಾ ಇದ್ವಿ.
ದೊಡ್ಡಲ್ಲ ಹೇಳಿದ್ನಲ್ಲ ಅವರು ಕೂಡ ಇದ್ದಾರೆ. ದೊಡ್ಡಣ್ಣ ಅವ್ರು ಎಷ್ಟು ಅಪರ ಇದ್ದಾರೆ. ಸೊ ಎಷ್ಟು ಗಂಟೆ ಆಗಿದೆ ಅಂತ ಗೊತ್ತಿಲ್ಲ. 10 ಗಂಟೆ, ಒಂದು ಅರ್ಧ ಗಂಟೆಯಲ್ಲಿ ನಾವು ಇಷ್ಟು ಮಾಡಿದ್ದೀವಿ. ಇದು 1 ಗಂಟೆ ಮೊದಲೇ ನಾವು 2 ಗಂಟೆ ಫಂಕ್ಷನ್. ಓಕೆ, ನಾವು ಅದು ಕಟ್ ಮಾಡುವ. ನಾವು ಸೊ ರೆಸ್ಟ್ ತಗೊಂಡಿಲ್ಲ. ಆಲ್ಮೋಸ್ಟ್ 1 ಲೋಡ್ ನಾವು ಮಾಡಿ ಆಗಿದೆ. ಇವಾಗ ಜನ ಇವರು ಚೇಂಜ್ ಆಗಿದ್ದಾರೆ. 1 ಲೋಡನ್ನು ನಾವು ಮಾಡಿದ್ದೀವಿ. ಹೌದು, ಆ್ಯಂಡ್ ಮಾಡ್ತಾ ಇದ್ದೀವಿ. ಇನ್ನೇನು 1 ಅವರಲ್ಲಿ ಇದು ಮುಗಿಯುತ್ತೆ. ಏನು ದೊಡ್ಡ ವಿಚಾರ ಅಲ್ಲ ಇದು. ಆ್ಯಂಡ್ ಇನ್ನೊಂದು, ತುಂಬ ಜನಕ್ಕೆ ಸಾರುವುದು ಅಂದರೆ ಏನು ಅಂತ ಗೊತ್ತಿಲ್ಲ. ಇದು ರಾಹೊಯ್ಯಿ. ರೋಹೊಯ್ಗೆ ಇದನ್ನು ಜರಡಿಗೆ ಹಾಕಿ ನಮಗೆ ಅದರಲ್ಲಿರುವಂತಹ ಬೇಡದ ವಸ್ತುಗಳನ್ನು, ಕಸಗಳನ್ನು ಸಪ್ರೇಟ್ ಮಾಡಿ ಇದನ್ನು ನಾವು ಸಾರ್ನೆಗೆ ಯೂಸ್ ಮಾಡುವಂತಹದ್ದು. ಸಾರಣೆ ಅಂದರೆ ಇದನ್ನು ನೀಟಾಗಿ ನಾವು ಮಾಡಿದರೆ ಮಾತ್ರ ನಮಗೆ ಕೆಲಸ ಕಾರ್ಯಗಳು ತುಂಬ ಈಸಿಯಾಗಿ ಆಗೋದು. ಯಾವ ಕೆಲಸ? ಅಲ್ಲಿ ಮನೆಯ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ಆಗುವಂತಹದ್ದು. ಇದಕ್ಕೆ ನಾವು ಹೇಳುವುದು ಹೊಯ್ಗೆ ಸಾರುವುದು. ಇನ್ನು ತುಳು ಪೊಯ್ಯೆ ಸಾರುಣಿ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಸ್ವಲ್ಪ ಕೈಯೆಲ್ಲ ಚೋಳಿ ಹೋಯಿತು. ಸೊ ಅದಕ್ಕೆ ನಾನು ಶಿಫ್ಟ್ ಆಗಿದ್ದೀನಿ. ಇವಾಗ ನೋಡು ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಟೈಮ್ ಎಷ್ಟು? ಟೈಮ್ ಆಗಿದ್ದು ಕೇವಲ 9:30 ಆಗಿದೆ ಅಷ್ಟೇ. 9:32ರಲ್ಲಿ ನಾವು ಇಷ್ಟು ಮಾಡಿ ಮುಗಿಸಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಇವಾಗ ಇನ್ಮೇಲಿಂದ ನಾವು ಜಾಸ್ತಿ ಮಾಡೋಕ್ಕೆ ಹೋದರೆ ಇಲ್ಲಿಂದ ನಾವು ಮಾಡಿರೋದೆಲ್ಲ ಹಾಳಾಗಿಬಿಡುತ್ತೆ. ಯಾಕಂದರೆ ಔಟ್ಸೋರ್ಸ್ಗಳಿಂದ ಉಪದ್ರ ಆಗಬಹುದು. ಉಪದ್ರ ಅಂದರೆ ನಾಯಿ, ನರಿ, ಕತ್ತೆ, ಕುದುರೆ, ಸಿಂಹ, ಚಿರತೆ ಇದೆಲ್ಲ ಬಂದು ಇದರಲ್ಲಿ ಏನಾದರೂ ಆಟ ಆಡಿದರೆ ನಾವು ಏನು ಕ್ಲೀನಾಗಿ ಸಾರಿದ್ದೀವಿ ನೋಡಿ, ಅದು ನಾವು ವೇಸ್ಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಜಿತೇಶ್ ಅವರು ಹೇಳಿದರು, ಇವತ್ತಿಗೆ ಸಾಕು, ಈಗೋವನ್ನು ಸೈಡಿಗಿಟ್ಟು ನಾವು ಸ್ವಲ್ಪ ತಲೆ ಯೂಸ್ ಮಾಡುವ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿಬಿಟ್ಟು ನಾವು ಇದನ್ನು ನಿಲ್ಲಿಸ್ತಾ ಇದ್ದೀವಿ. ಸಮಯ 10 ಗಂಟೆ, ಆಲ್ಮೋಸ್ಟ್ 1 ಗಂಟೆಯಲ್ಲಿ ನಾವು ಕಂಪ್ಲೀಟಾಗಿ ತುಂಬ ಜಾಸ್ತಿನೇ ಮಾಡಿದ್ದೀವಿ. ಇಂಥ ಕೆಲಸಗಳನ್ನು ನಾವು ಡೇಯಲ್ಲಿ ಮಾಡಿದರೆ ಇಷ್ಟು ಫಾಸ್ಟಾಗಿ ಆಗಲ್ಲ. ಯಾಕಂದರೆ ಸೂರ್ಯನ ಬಿಸಿಲಿಗೆ ಅದೇ ನೈಟ್ ಮಾಡಿರೋದ್ರಿಂದ ಈ ಕೆಲಸ ತುಂಬ ಆರಾಮ್ಸೆ ಆಯಿತು. ಸೊ ಹಾಗಾಗಿ ಇವರು ನೋಡಿ, ನಾನು ವೀಡಿಯೋ ಮಾಡ್ತಾನೆ ನಾನು ಟಾರ್ಚ್ ಹಿಡ್ದಂಗೆ ಆಗ್ತಾ ಉಂಟು. ಸೊ ವಿ ಆರ್ ಫೈನಲಿ ಕಂಪ್ಲೀಟೆಡ್ ಅವರ್ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸ್ತಾ ಇದ್ದೀವಿ. ಇದಾದಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಊಟ ಮಾಡಬೇಕು. ಆ್ಯಂಡ್ ಇವಾಗಂತೂ ಊಟ ಮಾಡಿದರೆ ಸಖತ್ತಾಗಿ ಖುಷಿಯಾಗುತ್ತೆ. ಯಾಕಂತ ಸ್ವಲ್ಪ ಕೆಲಸ ಮಾಡಿ ಊಟ ಮಾಡೋದಂದರೆ ನಿಜ. ನಮ್ಮ ಇವರೆಲ್ಲ ಬರ್ತಾ ಇದ್ದಾರೆ, ನಮ್ಮ ವ್ಯೂವರ್ಸ್ ಎಲ್ಲ ಬರ್ತಾ ಇದ್ದಾರೆ, ಎಷ್ಟು ಮಾಡಿದ್ರು ನೋಡುವ ಅಂತ. ಸೊ ಈ ವಿಡಿಯೋನ ಏನಾದರೂ ಹೇಳಿಕ್ಕಿದೆಯಾ? ಇವತ್ತಿನ ದಿನ ತುಂಬಾ ಸುಸ್ತಾಯಿತು. ಅದೆಷ್ಟೋ ದಿನಗಳ ನಂತರ ನಾವು ಇವತ್ತು ನಮ್ಮ ಟಾರ್ಗೆಟ್ನ ನಾವು ರೀಚ್ ಮಾಡಿದ್ವಿ, ಟಾರ್ಚ್. ಆದರೂ ಖುಷಿ ಅನಿಸ್ತಿದೆ, ತುಂಬಾ ಖುಷಿ ಅನಿಸ್ತದೆ. ಯಾಕಂದರೆ ಏನೋ ಈಗ ಸುಸ್ತಾಗ್ತದೆ, ಸ್ವಲ್ಪ ಸ್ನಾನ ಮಾಡಿ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೆಚ್ಚಿನ ಕಾಮಿಡಿ ಕಂಟೆಂಟ್ ಹಾಗೂ ವ್ಲಾಗ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬೇಕಾದಲ್ಲಿ ಗಂಟೆಯನ್ನು ಬಡಿರಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.